ಇವತ್ತು ಕಲಬುರಗಿ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಶಾಂತಿಯುತವಾದಂತಹ ಒಂದು ಹೋರಾಟಕ್ಕೆ ಈಗಿರುವಂತಹ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದು ಒಂದು ಗುಂಡಾಗರ್ದಿಯ ಸರ್ಕಾರ ಅಂತಂದ್ರೆ ಇದು ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಮ್ಮ ಶಾಂತಿಯುತವಾದಂತಹ ಪ್ರತಿಭಟನೆಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪೊಲೀಸ್ ಇಲಾಖೆಯನ್ನ ಮುಂದೆ ಮಾಡಿ ಇವತ್ತು ಗುಂಡಾಗರ್ದಿಯನ್ನ ಮಾಡಲಿಕ್ಕೆ ಇವತ್ತು ಪ್ರಯತ್ನವನ್ನ ಮಾಡಿರುವಂತದ್ದು. ಇವತ್ತು ಅನೇಕ ಜನ ನಮ್ಮ ಕಾರ್ಯಕರ್ತರನ್ನ ಬಂಧಿಸಿ ನಮ್ಮೆಲ್ಲರನ್ನು ಕೂಡ ಇವತ್ತು ಠಾಣೆಗೆ ಇವತ್ತಿನ ದಿವಸ ಕರ್ಕೊಂಡು ಬಂದು ಇವತ್ತು ನಿಲ್ಲಿಸಿದ್ದಾರೆ. ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ದೇಶದ ವಿದ್ಯಾರ್ಥಿಗಳ ಪರವಾಗಿರುವಂತಹ ಸರ್ಕಾರ, ರೈತರ ಪರವಾಗಿರುವಂತಹ ಸರ್ಕಾರ, ಮಹಿಳೆಯರ ಪರವಾಗಿರುವಂತಹ ಸರ್ಕಾರ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಮಾನ್ಯ ಮೋದಿಜಿಯವರು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಡೆಲ್ಲಿನಲ್ಲಿ ಇವತ್ತೇನು ಕಾಂಗ್ರೆಸ್ ಪ್ರತಿಭಟನೆಯನ್ನ ಇಟ್ಕೊಂಡು ಸುಮ್ಮನೆ ಇವತ್ತು ಅಲ್ಲಿ ಏನೋ ಪ್ರತಿಭಟನೆ ಮಾಡಿ ಇವತ್ತು ಅಲ್ಲಿ ಒಂದು ದೇಶದಲ್ಲಿ ಒಂದು ವಾತಾವರಣವನ್ನ ಸಮಸ್ಯೆವನ್ನ ಮಾಡ್ಬೇಕು ಅಂತೇನೋ ಕಾಂಗ್ರೆಸ್ ಹೊರಟಿದೆ. ಅರಾಜಕತೆಯನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಏನೋ ಕಾಂಗ್ರೆಸ್ ಮಾಡ್ತಾ ಇದೆ. ಅದನ್ನ ಖಂಡಿಸಿ ಇವತ್ತು ನಾವು ಇಲ್ಲಿ ಪೊಲೀಸ್ ಕಚೇರಿ ಎದುರು ಕೂಡ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನಾದ್ರೂ ಸರಿ ಹೋಗ್ಲಿಲ್ಲ ಅಂತಂದ್ರೆ ಇನ್ನೂ ನಾವು ಉಗ್ರವಾಗಿ ಇವತ್ತು ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ಬೇಕಾಗುತ್ತೆ. ಮತ್ತೊಮ್ಮೆ ನಾನು ಪೊಲೀಸ್ ಇಲಾಖೆಗೆ ಹೇಳಿಕೆ ಬಯಸ್ತಾ ಇದ್ದೇನೆ, ನಮ್ಮ ಕಾರ್ಯಕರ್ತರನ್ನ ಯಾರಾದ್ರನ್ನ ಕೂಡ ಇವತ್ತು ಸಾರ್ವಜನಿಕರನ್ನ ತಾವು ತೊಂದರೆಯನ್ನ ಪೊಲೀಸರಿಗೆ ಮುಂದೆ ಇಟ್ಟು ಇವತ್ತು ಏನಾದ್ರೂ ತೊಂದರೆ ಕೊಟ್ಟಿದ್ದೆ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಕಲಬುರಗಿಯನ್ನ ಬಂಧನ ಮಾಡ್ಬೇಕಾಗುತ್ತೆ ಅಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ.